ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಮೊನ್ನೆ ಸವ್ಯಸಾಚಿ ಮತ್ತು ಅವನ ಫ್ರೆಂಡ್ ಕೇದಾರ್ನಾಥ್ ಎಲ್ಲ ಟೂರು ಹೋಗಿದ್ರು. ಹಾಗೆ ಅದರ ಕೆಲವೊಂದು ವಿಡಿಯೋನ ಇಲ್ಲಿ ಹಾಕಿದ್ದೇನೆ. ಹಾಗೆ ವಿಡಿಯೋ ನೋಡ್ತಾ ನಾವು ಎಲ್ಲೆಲ್ಲ ಹೋಗಿದ್ರು ಅಂತ ಹೇಳ್ತೇನೆ. ಬೆಂಗಳೂರಿಂದ ಅವರು ದೆಹಲಿಯವರೆಗೆ ವಿಮಾನದಲ್ಲಿ ಹೋದರು. ಡೆಲ್ಲಿಯಿಂದ ಹರಿದ್ವಾರಕ್ಕೆ ರೈಲಲ್ಲಿ ಹೋದರು. ಹರಿದ್ವಾರದಿಂದ ಸೋನ್ ಪ್ರಯಾಗಕ್ಕೆ ಬಸ್ಸಲ್ಲಿ ಹೋದರು. ಸೋನ್ ಪ್ರಯಾಗದಿಂದ ಗೌರಿಕುಂಡಕ್ಕೆ ಜೀಪಲ್ಲಿ ಹೋದರು. ಗೌರಿಕುಂಡದಿಂದ ಕೇದಾರ್ನಾಥಕ್ಕೆ ಟ್ರಕ್ಕಿಂಗ್ ಹೋದರು. ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲಿಗೆ ಹೋದ್ರಂಟ, ಗೌರಿಕುಂಡದಲ್ಲಿ ಅಲ್ಲಿ ಹಾಲ್ಟ್ ಮಾಡಿದರು. ಅಲ್ಲಿಂದ 4 ಗಂಟೆಗೆ ಎದ್ದು ಒಂದು 26 ಕಿಲೋಮೀಟರ್ ದೂರ ಕೇದಾರ್ನಾಥಕ್ಕೆ ನಡೆದ್ರಂತೆ. ಅಂದರೆ ಮೊದಲು ಅಷ್ಟು ದೂರ ಇರಲಿಲ್ಲ, 16 ಕಿಲೋಮೀಟ್ರ್ ಇತ್ತಂತೆ. ಅಂದರೆ ಬರೆ ಎಲ್ಲ ಜರ್ದು, ಅವತ್ತು ಬರೆ ಎಲ್ಲ ಜರಿಯಿತಲ್ಲ, ಹಾಗೆ ಸ್ವಲ್ಪ ದೂರ ಆಗಿದಂತೆ. ಇಲ್ಲಾಂದರೆ 16 ಕಿಲೋಮೀಟ್ರ್ ಇದ್ದದಂತೆ. ಮೊದಲೆಲ್ಲ ಕೇದಾರ್ನಾಥಕ್ಕೆ ಹೋಗೋದು ಒಂದು ಸಾಹಸ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ರು. ಅಂದರೆ ಅಂಥ ಒಂದು ವ್ಯವಸ್ಥೆ ಯಾವುದು ಕೂಡ ಇರಲಿಲ್ಲ. ಮತ್ತು ಹಾಗೆ ಹೋಗುವಾಗ ಮನೆಯವರ ಹಿರಿಯವರ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು, ಹಾಗೆ ಅವರು ನಂಬಿರುವ ದೇವರುಗಳ ಆಶೀರ್ವಾದ ಎಲ್ಲ ತಗೊಂಡು ಹೋಗುವಂಥದ್ದು. ಹಾಗೆ ಸವಿಸಾಚಿ ಹೋಗಿ ಬರ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಕುರ್ದಿ ಆರತಿ ಮಾಡಿ ಮನೆ ಕರ್ಕೊಳ್ಳುವಂಥ ಬರಮಾಡಿಕೊಳ್ಳುವಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ಆ ಕಡೆ ಎಲ್ಲ ಹೋಗಿ ಬರುವಾಗ ಆ ರೀತಿ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಬೇಕಂತೆ. ಹಾಗೆ ನಾನು ಕೂಡ ಅದೇ ಅರಶಿನ ಕುರ್ದಿ ನೀರು ಮಾಡ್ತಾ ಇದ್ದೇನೆ. ನೀರಿಗೆ ಅರಶಿನ ಮತ್ತು ಒಂದು ಸ್ವಲ್ಪ ಕುಂಕುಮ ಹಾಕಿದೆ. ಕುಂಕುಮ ಸುಣ್ಣ ಕೂಡ ಹಾಕಿ ಇದು ಕುರ್ದಿ ನೀರು ಮಾಡ್ಬೋದು. ಅಂದರೆ ನನ್ನ ಹತ್ರ ಸ್ವಲ್ಪ ಸುಣ್ಣ ಇದ್ದ ಕಾರಣ ಕುಂಕುಮ ಸೇರಿಸ್ಕೊಂಡು ಮಾಡಿದೆ. ಹಾಗೆ ಅವನು ಬಂದ ನಂತರ ಹೇಳಿದೆ ಆರತಿ ಮಾಡ್ಲಿಕ್ಕೆ ಉಂಟು, ಹೊರಗೆ ನಿಲ್ಲು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ಯಾವ ರಾಗಿ ಬಿದ್ದುಕೊಂಡಿದ್ದಾನೆ ಅಂತ. ಅವನಿಗೆ ಹುಷಾರು ಕೂಡ ಇಲ್ಲ, ಜ್ವರ, ಶೀತ, ಕೆಮ್ಮು ಎಲ್ಲ ಉಂಟು. ಹಾಗೆ ತುಂಬ ಸುಸ್ತಾಗಿತ್ತಂತೆ, ಹಾಗೆ ಬಿದ್ದುಕೊಂಡಿದ್ದಾನೆ. ಹಾಗೆ ತಂದ ಲಗೇಜನ್ನೆಲ್ಲ ಇನ್ನು ಇಲ್ಲಿ ಒಳಗಿಡು ಅಂತ ನಾನು ಅದನ್ನೆಲ್ಲ ತಗೊಂಡು ಬರ್ತಾ ಇದ್ದೇನೆ. ಹಾಗೆ ಇಲ್ಲಿ ಬರುವಾಗ ತಂದಂಥ ಪ್ರಸಾದವನ್ನೆಲ್ಲ ಬ್ಯಾಗಿಂದ ತೆಗಿತಾ ಇದ್ದಾನೆ. ಹಾಗೆ ಇಲ್ಲಿ ಹರಿದ್ವಾರ, ಬದ್ರಿನಾಥ, ಕೇದಾರ್ನಾಥಕ್ಕೆ ಹೋದ ದೇವಸ್ಥಾನದಿಂದೆಲ್ಲ ಪ್ರಸಾದ ಮತ್ತು ಗಂಗಾ ತೀರ್ಥ ಎಲ್ಲ ತಂದಿದ್ದಾನೆ. ಹಾಗೆ ಅದನ್ನೆಲ್ಲ ತೆಗೆದು ಕಥೆಯೆಲ್ಲ ನಾನೊಟ್ಟಿಗೆ ಹೇಳ್ತಾ ಇದ್ದಾನೆ ಇವಾಗ. ಇದು ನೋಡಿ ಕೇದಾರ್ನಾಥ ಟೆಂಪಲ್. ಅದನ್ನು ಈ ರೀತಿ ಪ್ಯಾಕ್ ಮಾಡಿ ತಗೊಂಡು ಬಂದಿದ್ದಾನೆ ನೋಡಿ. ಹಾಗೆ ತರುವಾಗ ಕೂಡ ಒಂದು ತ್ರಿಶೂಲ ಕಟ್ಟಾಯಿತು. ಹಾಗೆ ತ್ರಿಶೂಲವನ್ನು ಜೋಡಿಸ್ಬೇಕಷ್ಟೇ ಅಂತ ಹೇಳ್ತಾ ಇದ್ದಾನೆ ನೋಡಿ. ಇದೆಂತ ಅದೇಯಾ ಗಂಗಾಜಲ ಬಾಟ್ಲಿ ಚಂದ ಉಂಟು. ಕೈಗೆ ಕಟ್ಟಿಗೆ ತಗೊಂಡಿದ್ಯಲ್ಲ. ರುದ್ರಾಕ್ಷ, ಇದೆಂತ ರುದ್ರಾಕ್ಷ, ಅದೆಂತಕ್ಕೆ ಅಲ್ಲಿ ಪ್ರಸಾದ ನೋಡಿ ಈ ರೀತಿ ಇರ್ತಾರೆ ನೋಡಿ, ಬಾಕ್ಸಲ್ಲಿ ಹಾಕಿರ್ತಾರೆ. ನಮ್ಮಲ್ಲಿ ಅಂದರೆ ತೆಂಗಿನಕಾಯಿ ಎಲ್ಲ ಹಾಕಿದ ಪ್ರಸಾದ ಇರ್ತದಲ್ಲ, ಕಡಲೆಯಿಂದೆಲ್ಲ ಮಾಡಿದಂಥ ಪಂಚಕಜ್ಜಾಯ ಇರ್ತದೆ, ಆ ರೀತಿ ಇಲ್ಲ. ಇಲ್ಲೆಲ್ಲ ಬಾಕ್ಸಲ್ಲಿ ಹಾಕಿ ಇದು ಕುರ್ಲರಿ ಮತ್ತು ಅದಕ್ಕೆ ಇದು ಸಕ್ಕರೆ ಮಿಠಾಯಿ ಇರ್ತದೆ. ಹಾಗೆ ನೆಲಕಡಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟುಕೊಂಡ ಇದು ಪ್ರಸಾದ. ಹಾಗೆ ಇದು ನೋಡಿ ಎಂತ ತಂದಿದ್ದಾನೆ ಅಂತ. ಹಾಗೆ ಇಲ್ಲಿ ಗಂಗಾಜಲ ಕೂಡ ಉಂಟು. ಹಾಗೆ ಇದನ್ನೆಲ್ಲ ತಗೊಂಡು ಬಂದಿದ್ದಾನೆ. ಬದ್ರಿನಾಥ
ಸ್ನೇಹಿತರೆ, ಇದು ಇವಾಗ ಇನ್ನೊಂದು ದಿವಸದ ವೀಡಿಯೋ. ಇಲ್ಲಿ ಪಾಪ್ಕಾರ್ನ್ ಮಾಡುವಂತ ಹೊರಟಿದ್ದೇನೆ. ನೋಡಿ, ಜೋಳ ತಗೊಂಡು ಬಂದಿದ್ದೇನೆ. 1/4 kg ಉಂಟು ಜೋಳ. ಯಾವ ರೀತಿ ಮಾಡೋದಂದರೆ, ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ತೆಂಗಿನೆಣ್ಣೆಗೆ ಒಂದು ಸ್ವಲ್ಪ ಬಟರ್ ಕೂಡ ಹಾಕಿದೆ. ಬಟರೆಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ. ಆ ನಂತರ ಇಲ್ಲಿ ಸ್ವಲ್ಪ ಅರಶಿನ ಹಾಕಿದೆ, ಈ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದೆ, ಹಾಗೆ ಈ ಜೋಳವನ್ನು ಕೂಡ ಹಾಕಿದೆ. ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು, ಹಾಗೆ ಸ್ವಲ್ಪ ಒಂದು ಅರಶಿನ ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಫ್ರೈ ಮಾಡಬೇಕು. ಫ್ರೈ ಸ್ವಲ್ಪ ಬಿಸಿ ಆದ ನಂತರ ಉಂಟಲ್ಲ, ಇಲ್ಲಿ ಲಿಡ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ, ಇಲ್ಲಿ ಪಟ ಅಂತ ಹೇಳಿಕೊಂಡು ಎಷ್ಟು ಅರಳ್ತದೆ ನೋಡಿ. ಪಾಪ್ಕಾರ್ನ್ ಉಂಟಲ್ಲ, 1/4 kg ಎಷ್ಟು ಆಗಿದೆ ಹೋದು. ನಾನು ಹಾಕಿದ್ದು 1 ಕಪ್ಪು. ಇದರಲ್ಲಿ ನೋಡಿ ಎಷ್ಟು ಆಗಿದೆ ನೋಡಿ. ನೋಡಿ ಹೇಗೆ ಅರಳ್ತಾ ಉಂಟು ನೋಡಿ, ಚೆನ್ನಾಗಿ ಅರಳ್ತಾ ಉಂಟು. ಹಾಗೆ ಉಪ್ಪು ಖಾರ ಎಲ್ಲ ಹಾಕಬೇಕು. ನಾವು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿ ಆಗ್ತದೆ ನೋಡಿ. ನಮಗೆ ಜಾತ್ರೆಯಲ್ಲೆಲ್ಲ ಸಿಗ್ತದಲ್ಲ, ಅದೇ ರೀತಿ ಪಾಪ್ಕಾರ್ನ್ ನಮಗೆ ಮನೆಯಲ್ಲೂ ಕೂಡ ಮಾಡ್ಬೋದು. ಒಂದು 1/4 kg ಜೋಳಕ್ಕೆ 25 ರೂಪಾಯಿ. 25 ರೂಪಾಯಲ್ಲಿ ಒಂದು ಸುಮಾರು ಒಂದು 10-15 ಜನಕ್ಕೆ ತಿನ್ಬೋದು. 20 ರೂಪಾಯಿದ ಪ್ಯಾಕ್ ಉಂಟಲ್ಲ, ಅಷ್ಟರ ಹಾಗೆ ನೋಡಿ. ಎಷ್ಟು ಚೆಂದ ಆಗಿದೆ ನೋಡಿ. ಎಲ್ಲ ಅರಳಿ ಬಂದಿದೆ ನೋಡಿ. ಕುಕ್ಕರಲ್ಲಿ ಕೂಡ ಹಾಕ್ಬೋದು, ಅಂದರೆ ನಾವು ಇಲ್ಲಿ ವೆಯ್ಟ್ ಹಾಕಬಾರ್ದು ಕುಕ್ಕರಿಗೆ ಹಾಕುವಾಗ. ನೋಡಿ, ಈ ರೀತಿ ಮಾಡಿದರೆ ಆಯಿತು. ಮತ್ತು ನೋಡಿ ಸ್ನೇಹಿತರೆ, ನೀರು ದೋಸೆ ಮಾಡುವಾಗ ಎಲ್ಲರ ಮನೆಯಲ್ಲಿ ಒಂದು 3-4 ನೀರು ದೋಸೆ ಆದರೂ ಉಳಿತದಲ್ಲ, ಅದನ್ನು ತಿನ್ನಲಿಕ್ಕೆ ಜನ ಇರೋಲ್ಲ. ಆವಾಗ ನೀರು ದೋಸೆ ಉಳಿದ್ರೆ ಉಂಟಲ್ಲ, ನೀವು ಒಂದು ದೊಡ್ಡ ಪ್ಲೇಟಿಗೆ ಹಾಕಿ ದೋಸೆಯನ್ನೆಲ್ಲ ಬಿಡಿಸಿ ಅದನ್ನು ಒಣಗಿಸಬೇಕು. ಒಂದು ದಿವಸದ ಬಿಸಿಲೇ ಸಾಕು, ಚೆನ್ನಾಗಿ ಒಣಗ್ತದೆ. ಒಳ್ಳೆ ಬಿಸಿಲಿದ್ರೆ ಉಂಟಲ್ಲ, ಒಂದೇ ದಿವಸ ಬಿಸಿಲು ಸಾಕು. ಅಂದರೆ ದೋಸೆಯನ್ನೆಲ್ಲ ಬಿಡಿಸಬೇಕು. ನಾವೀಗ 3 ಮಡಿಕೆ ಮಾಡಿರ್ತೇವಲ್ಲ, ಅದನ್ನೆಲ್ಲ ಬಿಡಿಸಿಗೆ ಇಡಬೇಕು. ಆನಂತರ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪು, ರೆಡ್ ಚಿಲ್ಲಿ ಪೌಡ್ರು, ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ, ಇಲ್ಲರ ಕೊತ್ತಂಬರಿ ಪೌಡ್ರ್ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಪೌಡ್ರನ್ನು ರೆಡಿ ಮಾಡಬೇಕು. ಪೌಡ್ರನ್ನು ರೆಡಿ ಮಾಡಿದ ನಂತರ ಉಂಟಲ್ಲ, ಇಲ್ಲಿ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಈ ದೋಸೆ ತುಂಡು ಮಾಡಿ ಹಾಕಬೇಕು. ದೋಸೆ ಹಾಕುವಾಗ ಉಂಟಲ್ಲ, ಒಂದು ಸ್ವಲ್ಪ ಹೊತ್ತು ಸೌಟಲ್ಲಿ ಹೀಗೆ ಅಮಾರಿಸಿ ಹಿಡಿಬೇಕು. ಇಲ್ಲದ್ರೆ ಅದು ಉಂಟಲ್ಲ ಮುದ್ದೆ ಹೀಗೆ ಆಗ್ತದೆ, ಇಲ್ಲದ್ರೆ ಅಗಲ ಬರೋದಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಅದನ್ನು ಹೀಗೆ ಗಟ್ಟಿ ಅಮರಿಸಿ ಹಿಡಿದ್ರೆ ಉಂಟಲ್ಲ ಸ್ವಲ್ಪ ಅಗಲ ಆಗ್ತದೆ. ಹಾಗೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹೀಗೆ ಕರೆದು ತೆಗೆದು ಉಂಟಲ್ಲ. ಆನಂತರ ನಾವು ಮಾಡಿಟ್ಟುಕೊಂಡ ಪೌಡ್ರ್ ಉಂಟಲ್ಲ, ರೆಡ್ ಚಿಲ್ಲಿ ಪೌಡ್ರು, ಉಪ್ಪು ಖಾರ ಎಲ್ಲ ಹಾಕಿ ಮಾಡಿಟ್ಟ ಒಂದು ಪೌಡ್ರ್ ಉಂಟಲ್ಲ, ಚಾಟ್ ಮಸಾಲ ಹಾಕ್ಬೋದು. ಅದಕ್ಕೆ ಚಾಟ್ ಮಸಾಲೆ ಇಲ್ಲ ಅಥವಾ ಗರಂ ಮಸಾಲ ಎಂಥ ಪೌಡ್ರ್ ಕೂಡ ಹಾಕಿ ಎಲ್ಲವನ್ನು ಸೇರಿಸಿ ಒಂದು ಪೌಡ್ರ್ ಮಾಡಿ, ಆನಂತರ ಇಲ್ಲಿ ನಾವು ಕರೆದು ತೆಗೆದ ದೋಸೆಗೆ ಉಂಟಲ್ಲ ಬಿಸಿ ಆ ಪೌಡ್ರನ್ನು ಹಾಕಬೇಕು. ಮೇಲಿಂದ ಹೀಗೆ ಸ್ಪ್ರಿಂಕಲ್ ಮಾಡಿದರೆ ಆಯಿತು. ಚೆನ್ನಾಗಿ ಆಗ್ತದೆ. ನಮಗಿಲ್ಲಿ ಊಟಕ್ಕೂ ಇದನ್ನು ಉಪಯೋಗಿಸ್ಕೊಳ್ಳೋದು. ಜಾಸ್ತಿ ಉಪ್ಪು ಖಾರ ಹಾಕಿದರೆ ಊಟಕ್ಕೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಸ್ನ್ಯಾಕ್ಸ್ ಕೂಡ ಆಗ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ದೋಸೆ ಹಾಕಿದ ನಂತರ ಉಂಟಲ್ಲ, ಈಗ ಸ್ವಲ್ಪ ಹೊತ್ತು ಹೀಗೆ ಹಿಡಿಬೇಕು ನೋಡಿ ಸೌಟಲ್ಲಿ ನೋಡಿ. ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಏನಿಲ್ಲ ಅಂತ ಹೇಳುವಾಗ ಉಂಟಲ್ಲ, ಇದನ್ನು ಕಾಯಿಸ್ಕೊಂಡು ತಿಂದರೆ ಆಯಿತು. ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಟೀ ಒಟ್ಟಿಗೆ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಊಟದೊಟ್ಟಿಗೆ ಕೂಡ ತಿನ್ಬೋದು ನೋಡಿ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿ ಇಡಿ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.